ಹಾಂ ಹೊಸ ದಿನ ಹೊಸ ಪ್ಲೇಸ್. ಬೆಂಗಳೂರಿಂದ 3 ಗಂಟೆ, ಮೈಸೂರಿಂದ 2 ಗಂಟೆ ಓಡಿಸ್ಕೊಂಡು ಬಂದುಬಿಟ್ರೆ ಗಗನ್ ಚುಕ್ಕಿ ಚುಕ್ಕಿ ಅಂದರೆ ಶಿವನ ಸಮುದ್ರ ಅಂತಾರಲ್ಲ. ಆಯಿತಾ, ಡಿಸೆಂಬರ್ ಎಂಡಲ್ಲಿ ಬಂದಿದ್ದೀನಿ, ನೀರಿರಲ್ಲ ಅಂತ ಗೊತ್ತು. ಬಟ್ ನೋಡ್ದೇನೆ ಇರೋಕ್ಕಾಗತ್ತಾ? ಸೀಸನಲ್ಲೇ ಬರೀ ಹೋಗ್ತೀನಿ ಅಂದರೆ ಒಂದೇ ಸೀಸನಲ್ಲಿ ಎಷ್ಟು ಜಾಗಕ್ಕೆ ಹೋಗೋಕ್ಕೆ ಸಾಧ್ಯ ಮನುಷ್ಯನಿಗೆ? ಆಗಲ್ಲ. ಇಲ್ಲಿಂದ ಕಾಣಿಸ್ತಾ ಇದೆ ನನಗೆ ನೀರು, ನಮ್ಮ ಟ್ಯಾಪಲ್ಲಿ ಬರುತ್ತಲ್ಲ ನೀರು, ಅಷ್ಟೇ ನೀರು ಬರ್ತಾಯಿದೆ. ಬಟ್ ತೃಪ್ತಿಗೆ ಏನು ಮಾಡೋದು, ಎಷ್ಟು ನೀರು ಇದೆ ಅಂತ ಗೊತ್ತಾಗೋಕ್ಕೆ ಜೂನು ಜುಲೈಯಲ್ಲಿ ವೀಡಿಯೋ ಮಾಡಿರ್ತಾರಲ್ಲ ಅವ್ರದ್ದು ನೋಡೋದು. ಆಯಿತಾ, ನೋಡಿಬಿಟ್ಟು ಇಷ್ಟು ಬರುತ್ತಾ ಅಂತ. ಸೊ ದಟ್ಸ್ ಓಕೆ. ಯಾಕೆಂದರೆ ನೀರಲ್ಲಿ ಆಡೋಕ್ಕೊಂದು ಬಿಡೋಲ್ಲ. ಯಾಕಂದರೆ ಕಪಿಗಳು ಬಂದುಬಿಟ್ಟು, ಅಂದರೆ 2 ಕಾಲು ಕಪಿಗಳು ಬಂದು ಇಲ್ಲೆಲ್ಲ ನೆಗೆದು ಅವ್ರು ಸತ್ತಿರೋದಕ್ಕೆ ನಮ್ಮನ್ನೆಲ್ಲ ಬಿಡ್ತಾಯಿಲ್ಲ. ಅದಕ್ಕೋಸ್ಕರ ಇಲ್ಲದ್ರೆ ನನಗೆ ಜ್ಞಾಪಕ ಇದೆ, ನಾವು ಕಾಲೇಜ್ ಓದಬೇಕಾದ್ರೆ ಕೆಳಗೆ ತನಕ ನಡ್ಕೊಂಡು ಹೋಗಿ, ಆಯಿತಾ, ಅಲ್ಲೆಲ್ಲ ಸ್ವಿಮ್ ಅಂದರೆ ನನ್ನ ಲೆಕ್ಕದಲ್ಲಿ ದಡದಲ್ಲಿ ಆಟಾಡ್ಕೊಂಡು ಕಲ್ಲು ಹಿಡ್ಕೊಂಡು ಕಾಲು ಹೊಡೆಯೋದು. ಆಯಿತಾ, ಅದನ್ನು ಮಾಡಿಕೊಂಡು ಬಂದಿದ್ದೀನಿ. ಸದ್ಯಕ್ಕೆ ನಮ್ಮಮ್ಮವರು ಬಂದಿದ್ದಾರೆ, ಇಲ್ಲ ನನಗೆ ವಯಸ್ಸಾಯಿತು ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಹೆಂಗೋ ಮಾಡಿ ಹೇಳ್ಕೊಂಡು ಬಂದಿದ್ದೀನಿ ಈ ಅಮ್ಮನ್ನ. ಆಯಿತಾ, ಕೇಳಿದ್ರೆ ಗಗನ್ ಚುಕ್ಕಿ ನಾನು ಚಿಕ್ಕವಳಿದಾಗ ನೋಡಿಬಿಟ್ಟಿದ್ದೆ ಅಂತಾರೆ. ನೋಡಿಬಿಟ್ರೆ ಯಾಕೆ ಮರ್ತೋಗಿರಲ್ವಾ ನೋಡೋಣ ಗಗನ್ ಚುಕ್ಕಿ ಹೆಂಗಿದೆ. ನಾವಂತೂ ಇಲ್ಲಿ ಫೆನ್ಸ್ ದಾಟೋಕ್ಕಾಗಲ್ಲ. ಸೊ ಅದಕ್ಕೆ ನಮ್ಮ ಗರುಡನ ಕಳಿಸ್ತೀನಿ ರೀ. ಆಯಿತಾ, ಆಮೇಲೆ ನಾನು ಮೈಸೂರಿಂದ ಬರ್ತಾ ನಂಗೆ ಸೋಮನಾಥ್ಪುರ ಕಾಣಿಸ್ತು. ಆಯಿತಾ, ಟೈಮ್ ಇದ್ದರೆ ಅಲ್ಲೂ ಹೋಗ್ಬಿಟ್ಟು ನೋಡುವ ಅಲ್ವಾ. Falling in love for the first time, all over again. Hold on tight to the feeling, but it's a roller coaster in my head. So I'm holding myself on a precipice, and I've been dreaming off the ground. So I'm looking for something that's definite. I'm praying you don't let me down. It's gotta be yours. It's gotta be all or nothing, all or nothing. Oh, it's gotta be all or nothing. ಸೊ ಚುಕ್ಕಿ ಒಂದು ಮಿಕ್ಸ್ ಆಯಿತು. ಸೀಸನಲ್ಲಿ ಬಂದರೆ ಸೂಪರ್ ಆಗಿರುತ್ತೆ ಅಂತ ತಿಳಿದು ಬಂತು. ಸೊ ಗಗನ್ಜಿಗೆ ಹೋಗೋಣ. ಇಲ್ಲಿಂದ ತುಂಬ ಹತ್ರನೇ ಇದೆ, ಅಲ್ಲೂ ವಾಟರ್ ಇಲ್ಲ. ಬಟ್ ಲೆಟ್ಸ್ ಎಕ್ಸ್ಪ್ಲೋರ್. ಇದು ಗಗನ್ ಚುಕ್ಕಿ. ಓಕೆ, ನಮ್ಮ ಇಫ್ ಯು ಲುಕ್ ಎಟ್ ಇಟ್, ವಾಟ್ರೇ ಇಲ್ಲ. ಮಳೆ ಇಲ್ಲದ್ರೆ ವಾಟ್ರ್ ಎಲ್ಲಿಂದ ಬರುತ್ತೆ? ನಾವು ನಮ್ಮ ಬಕೆಟಿಂದ ಸುರಿಯೋಕ್ಕಾಗುತ್ತಾ? ಇಲ್ಲ ಅಟ್ಲೀಸ್ಟ್ ಅಲ್ಲಾದರೂ ಬೆಟ್ರ್ ಇತ್ತು ಬರಚುಕ್ಕಿಯಲ್ಲಿ. ಬಟ್ ಸೀಸನ್ ಟೈಮಲ್ಲಿ ಮಳೆ ಬಂದಾಗ ಇಲ್ಲಿ ಜಾಸ್ತಿ ಇರುತ್ತೆ, ದಟ್ ಈಸ್ ಫಾರ್ ಶ್ಯೂರ್. ಇಲ್ಲಿ ದರ್ಗಾ ಇದೆ, ಪೀಪಲ್ ಕಮ್ ಆ್ಯಂಡ್ ಪ್ರೇ. ಇವ್ರದ್ದೊಂದು ಲಾಟ್ ಆಫ್ ಹಿಸ್ಟ್ರಿ ಇದೆ. ಹಿಂದೆ ಕೂತಿರೋರು ನನಗೆ ಹೇಳ್ಕೊಟ್ರು. ಅದನ್ನೇ ಬೇಕಂದರೆ ಹೇಳಿ ಸಪ್ರೇಟ್ ವೀಡಿಯೋ ಮಾಡೇ ಹಾಕ್ತೀನಿ. ಟೈಮ್ ಆದರೆ ರೂಟಲ್ಲೇ ಸೋಮನಾಥ್ಪುರಕ್ಕೆ ಹೋಗೋಣ, ಅಂದರೆ ತಲಕಾಡು ಹತ್ತಿರದಲ್ಲೇ ಇದೆ. ಹೋಪ್ಫುಲಿ ವಿ ವಿಲ್ ವಾಚ್ ಇಟ್. ಆಯಿತಾ, ಟೈಮ್ ಇದ್ದರೆ. ಇಲ್ಲ ಅಂದರೆ ಇನ್ನೊಂದು ದಿವಸ ಬರಬೇಕಾಗತ್ತೆ ಅಲ್ವಾ. ಲೆಟ್ ಅಸ್ ಸಿ ಹೌ ಇಟ್ ಗೋಸ್ ಅಬೌಟ್. ಇಲ್ಲಾಂದರೆ ಅಲ್ಲಿ ಹೋಗಲಿಲ್ಲ ಅಂದರೆ ಹೊಸ ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಅಲೈವ್. ಬಾಯ್. ಈ ವಿಡಿಯೋ ಎಂಡ್ ಆಯ್ತು ಅಂದ್ಕೊಂಡ್ರಾ? ಓಡೋಗಿದ್ರೆ ಲಾಸ್ ಯಾರಿಗೆ? ನಿಮಗೆ. ಓಕೆ, ನಾನು ಎಲ್ಲೋದ್ರೂ ನಿಮ್ಗೆ ಗೊತ್ತಿರಬೇಕು, ಬಿಡಲ್ಲ. ನೀರು ಎಲ್ಲಾದರೂ ಒಂದು ಕಡೆ ಇಳಿಯೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಅಂತ ಗೊತ್ತು. ಅದಕ್ಕೆಲ್ಲ ವಿಚಾರಿಸ್ಕೊಂಡು ಬಂದರೆ ಹೋಟೆಲ್ ಮಯೂರ ಅಂತಿದೆ. ಅದ್ರ ಪಕ್ಕದಲ್ಲಿ ಬಂದರೆ ನೀವು, ಅದರ ಪಕ್ಕದಲ್ಲೇ ಬಂದರೆ ರೋಡ್ ಪಕ್ಕದಲ್ಲಿ ನಿಮಗೆ ಈ ನೀರು ತನಕ ತೊಗೊಂಬರುತ್ತೆ. ಈ ನೀರಲ್ಲಿ ನೀವು ಆಡ್ಬೋದು, ಆಡಿ ಕುಪ್ಪಳಿಸಿ ಏನು ಬೇಕಾದ್ರೂ ಮಾಡಿ ವಾಪಸ್ ಹೋಗ್ಬೋದು. ಇಟ್ ಈಸ್ ಅ ನೈಸ್ ಪ್ಲೇಸ್. ನಾನು ಬರೋಕ್ಕಿಂತ ಮುಂಚೆ ನಮ್ಮಮ್ಮ ಕಪ್ಪು ಈ ಥರ ಹುಡ್ಕೊಂಡು ಇಲ್ಲಿಗೆ ಬಂದುಬಿಟ್ಟವ್ರೆ. ವಾಟ್ ಟು ಸೇ. ನೋಡಿ ಎಷ್ಟು ಫಿಶ್ ಇದೆ. ಫಿಶ್ ಮನೆಗೆ ತೊಗೊಂಡೋಗಿ ತಿನ್ನೋಣ, ಕಬಾಬ್ ಮಾಡೋಣ. ಫಿಶ್ ಕಬಾಬ್ ನೀರೊಳಗೆ ಹಾಕ್ಲಾ? ಡೈ ಹೊಡಿತೀರಾ? ಬೇಡಪ್ಪ. ಅಲ್ಲೆಲ್ಲ ನೋಡಿ ನೀರು ಬರ್ತಾ ಇದೆ, ಕಾಣುತ್ತಾ? ಸೂಪರ್ ಕ್ಲೀನ್ ವಾಟರ್. ರಿಯಲಿ ಕ್ಲೀನ್ ವಾಟರ್. It's a beautiful place here. You just have to walk a bit. That's it. You get this. You can actually freak out here. This is one of the amazing places that I've discovered myself.
ಏನೋ ವಿವೇಕ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವ ಮನೇಲಿ? ಸುತ್ತಬೇಕಾ ಬೀದಿ? ಎಲ್ಲೋ ನದಿಗೆ ಬಂದುಬಿಟ್ಟಿದ್ಯಾ? ಹಾಂ, ತಲ್ಕಾಡು ಅಂತಾರ ಇದಕ್ಕೆ, ಅಂತಾರಲ್ವಾ? ಹಾಂ ನೋಡಿ, ಇಲ್ಲೆಲ್ಲ ತಲ್ಕಾಡು ಎಲ್ಲ ಆಡ್ತಾವ್ರೆ. ವರ್ಷದ ಎಂಡಲ್ವಾ, ಆಯಿತಾ? ವರ್ಷ ಮುಗಿತಾ ಇದೆ, ಅದನ್ನು ಆಡ್ಕೊಂಡು ಮುಗಿಸೋಣ ಅಂತ ಬಂದವ್ರೆ. ಎಷ್ಟು ಜನ ಆಡ್ತಾರೋ, ಎಷ್ಟು ಜನ ಆಡಕ್ಕೆ ಹೋಗಿ ಮುಳುಗ್ತಾರೋ ಗೊತ್ತಿಲ್ಲ. ಆಯಿತಾ? ಸದ್ಯಕ್ಕೆ ತಲ್ಕಾಡಿಗೆ ಬಂದಿದ್ದೀನಿ. ನನಗೆ ಈಜಕ್ಕೆ ಬರಲ್ಲ, ಬಟ್ 3 ಅಡಿ ಅಂತ ಹೇಳ್ತಾರೆ. ನಾನು 3 ಅಡಿಯಲ್ಲೂ ಮುಳುಗವನು ನಾನು, ಅಂಥ ಸೂರ್ಪಣಕ್ಕ ನಾನು. ಆಯಿತಾ? ನೋಡೋಣ ಬನ್ನಿ ಹೆಂಗಿದೆ ಏನಂತ. ತಲ್ಕಾಡು ಸ್ಟೋರಿ ತುಂಬ ಇದೆ, ಆ ಸ್ಟೋರಿ ನಾನು ಹೇಳಲ್ಲ. ಸ್ಟೋರಿ ಹೇಳಿ ನನಗೆ ಇರಿಟೇಟ್ ಮಾಡ್ಕೊಳ್ಳಲ್ಲ. ಇದು ಮರಳು ಭೂಮಿ ಆಯಿತು ಅಂತ ಹೆಂಗೆ ಅಂತ ಎಲ್ಲರಿಗೂ ಗೊತ್ತಿಲ್ಲ ಅಂದರೆ ಬೇರೆಯವ್ರ ಚಾನಲಲ್ಲಿ ನೋಡಿ. ನನ್ನ ಚಾನಲಲ್ಲಿ ಏನು ಸಿಗಲ್ಲ ನಿಮಗೆ, ಯಾಕಂದರೆ ನನಗೆ ಅದು ಆ ಸ್ಟೋರಿ ಎಲ್ಲ ಹೇಳೋಷ್ಟು ಇಂಟ್ರೆಸ್ಟ್ ಇಲ್ಲ. ಬನ್ನಿ ನೋಡೋಣ, ಏನು ಆಡೋಕ್ಕಾಗತ್ತಾ ಇಡೋಕ್ಕಾಗತ್ತಾ ನೋಡೋಣ ಬನ್ನಿ. ಐ ಥಿಂಕ್ ತಲ್ಕಾಡ್ಗೆ ಇದೇ ಬೆಸ್ಟ್ ಸೀಸನ್ ಅನ್ಸುತ್ತೆ ಬರೋದಕ್ಕೆ. ಯಾಕಂದ್ರೆ ಮಾನ್ಸೂನ್ ಸೀಸನ್ ಬಂದ್ರೆ ಈ ನೀರಲ್ಲಿ ಆಡಕ್ಕಾಗಲ್ಲ. ಏನಕ್ಕಂದ್ರೆ ನೀರು ಆಳ ಆಗ್ಬಿಡುತ್ತೆ, ಅಂದ್ರೆ ನೀರು ತುಂಬಾ ಮೇಲೆ ಬಂದ್ಬಿಡುತ್ತೆ. ಸೊ ದಿಸ್ ವಿಲ್ ಬಿ ದ ರೈಟ್ ಟೈಮ್ ಫಾರ್ ನಾನ್ ಸ್ವಿಮ್ಮರ್ಸ್, ಅಂದ್ರೆ ನನ್ನಂತವ್ರಿಗೆ ಸ್ವಿಮ್ಮಿಂಗ್ ಬರ್ದೇ ಇರೋರಿಗೆ ಮುಳುಗಕ್ಕೆ ಚಾನ್ಸೇ ಇರೋದಿಲ್ಲ ಇಲ್ಲಿ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಕಮ್. ಹೇಳ್ತಾ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಅಲೈವ್. ಬಾಯ್.